ನಿರಾನೆ ದಾಳಿಗೆ ಪಶು ವೈದ್ಯೆ ಸಮೀಕ್ಷಾ ರೆಡ್ಡಿ ಬಲಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಸಮೀಕ್ಷಾ ರೆಡ್ಡಿ ಮನೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ಕೊಟ್ಟಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಭೇಟಿ ಕೊಟ್ಟಿದ್ದಾರೆ ಮೃತ ಸಮೀಕ್ಷಾ ರೆಡ್ಡಿ ಅವರ ಮನೆಗೆ. ಬನ್ನೇರುಘಟ್ಟದ ಸಕಲವಾರ ಗ್ರಾಮದಲ್ಲಿರುವಂತಹ ಸಮೀಕ್ಷಾ ಅವರ ಮನೆ. ಅರಣ್ಯ ಪಡೆ ಮುಖ್ಯಸ್ಥೆ ಮೀನಾಕ್ಷಿ ನೇಗಿ, ವೈಲ್ಡ್ ಲೈಫ್ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್, ಮೃಗಾಲಯ ಪ್ರಾಧಿಕಾರ ಮೆಂಬರ್ ಸೆಕ್ರೆಟರಿ ಸುನೀಲ್ ಪೊನ್ವಾರ್ ಸಾಥ್ ಕೊಟ್ಟಿದ್ದಾರೆ ಸಚಿವರಿಗೆ. ಸಮೀಕ್ಷಾ ರೆಡ್ಡಿ ತಂದೆ ತಾಯಿ ಅವರನ್ನ ಭೇಟಿ ಮಾಡಿ ಸಾಂತ್ವನವನ್ನ ಹೇಳಿದ್ದಾರೆ. ಸಮೀಕ್ಷಾ ಸಾವಿಗೆ ನ್ಯಾಯ ಕೊಡಿಸುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಸಚಿವರ ಮುಂದೆ ಸಮೀಕ್ಷಾ ಕುಟುಂಬದವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಿವಮೊಗ್ಗ ತಾವರೆಕೊಪ್ಪ ಮೃಗಾಲಯದಲ್ಲಿ ಏನು ಒಂದು ಅನಿಮಲ್ಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಹೋಗಿ ನಮ್ಮ ಸಮೀಕ್ಷಾ ರೆಡ್ಡಿ ಅವರು ನಿಧನರಾಗಿದ್ದಾರೆ. ಆ ಒಂದು ಪ್ರಾಣಿಯ ದಾಳಿಯಿಂದ ಭಾಳ ಅತ್ಯಂತ ನೋವಿನ ಸಂಗತಿ ಆಗಿದೆ, ಅತ್ಯಂತ ದುಃಖದ ಸಂಗತಿ ಆಗಿದೆ. ಈ ಸಮಯದಲ್ಲಿ ಸರ್ಕಾರ ಪರಿವಾರ ಜೊತೆಯಲ್ಲಿದೆ. ಅವ್ರ ನೋವಿನಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಅವರಿಗೆ ಶ್ರದ್ಧಾಂಜಲಿನ ಅರ್ಪಿಸಲಿಕ್ಕೆ ನಾನು ಇವತ್ತು ಬಂದಿದ್ದೇನೆ. ಅವರ ತಂದೆ ತಾಯಿಗಳಿಗೆ ಭೇಟಿಯಾಗಿದ್ದೇನೆ. ಧ್ರುವ ರೆಡ್ಡಿಯವರು ಮತ್ತು ಶೈಲಜಾ ರೆಡ್ಡಿಯವರು ಭಾಳ ದುಃಖದಲ್ಲಿದ್ದಾರೆ. ಈ ಕುಟುಂಬ ಯಾವತ್ತಿಗೂ ರಾಜ್ಯದ ಒಂದು ಏಳಿಗೆಗಾಗಿ ಭಾಳಷ್ಟು ಅವರು ಸರ್ಕಾರಿ ನೌಕರರಾಗಿ ಸೇವೆ ಮಾಡಿದ್ದಾರೆ. ಅವರು ತಂದೆಯವರು ಅವರು ಸುಮಾರು 90 ವರ್ಷ ವಯಸ್ಸಾಗಿದೆ. 99 ವರ್ಷ. ಈ 99 ವರ್ಷದ ವಯಸ್ಸಿನಲ್ಲಿಯೂ ಸಹಿತ ಅವರು ಇವತ್ತು ಸರ್ಕಾರದ ಬಗ್ಗೆ ಜನರ ಬಗ್ಗೆ ಅತ್ಯಂತ ಕಳಕಳಿಯನ್ನು ಇಟ್ಕೊಂಡಿದ್ದಾರೆ. ಇವತ್ತು ಈ ಒಂದು ಪರಿವಾರಕ್ಕೆ ಈ ರೀತಿಯಲ್ಲಿ ನೋವು ಕೊಡುವಂಥದ್ದು ಇದು ಭಾಳ ಅನ್ಯಾಯದ ಒಂದು ಪರಮಾವಧಿ ಅಂತ ಹೇಳಿ ನಾನು ತಿಳಿದುಕೊಂಡಿದ್ದೇನೆ. ನನ್ನ ದೃಷ್ಟಿನಲ್ಲಿ ಯಾರು ವೆಟರನರಿ ಕಾಲೇಜಿಗೆ ಸೇರ್ಕೊಳ್ತಾರೆ, ಫಸ್ಟು ವೆಟರನರಿ ಕಾಲೇಜ್ ಅಲ್ಲ, ವೆಟರನರಿ ಮುಗಿಸಿ ಅರಣ್ಯ ಇಲಾಖೆಗೆ ಹಿಂಗೆ ಪಶು ವೈದ್ಯಕೀಯ ವೈಲ್ಡ್ ಲೈಫ್ ಬಗ್ಗೆ ಸೇರ್ಕೊಳ್ತಾರೆ, ಅವ್ರಿಗೆ ಒಂದು 3 ರಿಂದ 6 ತಿಂಗಳು ವೈಲ್ಡ್ ಲೈಫ್ ಬಿಹೇವಿಯರ್ ಬಗ್ಗೆ ಒಂದು ಸ್ವಲ್ಪ ಓರಿಯೆಂಟೇಷನ್ ಕೋರ್ಸ್ ಕೊಡಬೇಕು. ನಮ್ಮ ನಾಯಿ ಥರ ಹಸು ಥರ ಅಲ್ಲ ವೈಲ್ಡ್ ಲೈಫ್. ಅವು ಯಾವಾಗ ಹೆಂಗೆ ತಿರುಗುತ್ತೆ ಗೊತ್ತಾಗಲ್ಲ. ನಾವು ಕೇರಳದಲ್ಲಿ ನೋಡ್ತೀವಿ, ಮಾವುತನ್ನೇ ಸಾಯಿಸ್ತಾ ಇದೆ, ಎಲ್ಲ ಆಗ್ತಾ ಇದೆ. ಅದರಿಂದ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ನನ್ನ ದೃಷ್ಟಿನಲ್ಲಿ ಯಾರು ವೆಟರನರಿ ಕಾಲೇಜಿಗೆ ಸೇರ್ಕೊಳ್ತಾರೆ, ಫಸ್ಟು ನನ್ನ ದೃಷ್ಟಿನಲ್ಲಿ ಯಾರು ವೆಟರನರಿ ಕಾಲೇಜಿಗೆ ಸೇರ್ಕೊಳ್ತಾರೆ, ಫಸ್ಟು ವೆಟರನರಿ ಕಾಲೇಜ್ ಅಲ್ಲ, ವೆಟರನರಿ ಮುಗಿಸಿ ಅರಣ್ಯ ಇಲಾಖೆಗೆ ಹಿಂಗೆ ಪಶು ವೈದ್ಯಕೀಯ ವೈಲ್ಡ್ ಲೈಫ್ ಬಗ್ಗೆ ಸೇರ್ಕೊಳ್ತಾರೆ, ಅವ್ರಿಗೆ ಒಂದು 3 ರಿಂದ 6 ತಿಂಗಳು ವೈಲ್ಡ್ ಲೈಫ್ ಬಿಹೇವಿಯರ್ ಬಗ್ಗೆ ಒಂದು ಸ್ವಲ್ಪ ಓರಿಯೆಂಟೇಷನ್ ಕೋರ್ಸ್ ಕೊಡಬೇಕು. ನಮ್ಮ ನಾಯಿ ಥರ ಹಸು ಥರ ಅಲ್ಲ ವೈಲ್ಡ್ ಲೈಫ್. ಅವು ಯಾವಾಗ ಹೆಂಗೆ ತಿರುಗುತ್ತೆ ಗೊತ್ತಾಗಲ್ಲ. ನಾವು ಕೇರಳದಲ್ಲಿ ನೋಡ್ತೀವಿ, ಮಾವುತನ್ನೇ ಸಾಯಿಸ್ತಾ ಇದೆ, ಎಲ್ಲ ಆಗ್ತಾ ಇದೆ. ಅದರಿಂದ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು